ಜ್ಯೋತಿಂಷಿ ಅಧಿಕೃತ್ಯ ಕೃತಂ ಶಾಸ್ತ್ರಂ. ಜ್ಯೋತಿಂಷಿ ನಾಮ ಗ್ರಹ ನಕ್ಷತ್ರಾಣಿ. ಯಾವುದು ಬೆಳಕಿನ ಪಿಂಡಗಳಿವೆಯೋ, ಬೆಳಕಿನ ಕಾಯಗಳಿವೆಯೋ, ಆ ಬೆಳಕಿನ ಕಾಯಗಳನ್ನ ಯಾವ ಗಣಿತದಿಂದ ಗುಣಿಸಿ ನಿರ್ಣಯವನ್ನ ಮಾಡ್ತಾರೋ ಅದಕ್ಕೆ ಜ್ಯೋತಿಷ ಅಂತ ಹೆಸರು. ಮೊಟ್ಟ ಮೊದಲು ಇಡೀ ಪ್ರಪಂಚ ಜ್ಞಾನದ ಜಗತ್ತಿಗೆ ಬಂದಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಪವಿತ್ರ ಭೂಮಿಯಾದಂತಹ ಈ ಭಾರತದಲ್ಲಿ ಆರ್ಷ ಮುನಿಗಳು ಇದ್ರು. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ, ತಮ್ಮ ಸತತ ಪರಿಶ್ರಮದಿಂದ ಈ ಒಂದು ಸಂಪೂರ್ಣ ಪ್ರಪಂಚದ ಶಬ್ದ ಲೋಕವನ್ನ ನೋಡಿದ್ರು, ನಾದಮಯ ಲೋಕವನ್ನ ನೋಡಿದ್ರು. ಅದೇ ವೇದವಾಗಿ ಬಂತು. ಆ ವೇದಕ್ಕೆ 6 ಅಂಗಗಳು ಅಂತ ಬಂತು. ಅಂದ್ರೆ ಏನಾಗಿದೆ, ವೇದಗಳಿಗೆ ನೇರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಆ ವೇದಗಳ ಒಂದೊಂದು ವಿಭಾಗವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದೊಂದು ಶಾಸ್ತ್ರಗಳು ಹೊರಟು ಬಂತು. ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ. 6 ಅಂಗಗಳು. ಶಿಕ್ಷಾ ಅಂತ ಒಂದು ಅಂಗ, ವ್ಯಾಕರಣ, ಛಂದಸ್ಸು, ಕಲ್ಪ, ಜ್ಯೋತಿಷ, ನಿರುಕ್ತ ಅಂತ. ಈ 6 ಅಂಗಗಳಲ್ಲಿ ಜ್ಯೋತಿಷ ಹೇಳುವಂತದ್ದು ಒಂದು ಅಂಗ.